ನಮಸ್ತೆ ಮಿಥುನ ರಾಶಿ ಜಮಿನಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಸೊ ಲೈನ್ ಪೋರ್ಟಲ್ ನಿಮ್ಮ ಜೀವನಕ್ಕೆ ಒಳ್ಳೆಯದು ತರಲಿ ಅಂತ ಹಾರೈಸ್ತೀನಿ. ಲೈನ್ ಪೋರ್ಟಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂದರೆ 8ನೇ ತಾರೀಕು 8ನೇ ತಿಂಗಳು ಹುಣ್ಣಿಮೆ, ವರಮಹಾಲಕ್ಷ್ಮಿ ವ್ರತ, ಲಯನ್ ಪೋರ್ಟಲ್ very important. ಈ ಹುಣ್ಣಿಮೆಯಲ್ಲಿ ನೀವೇನಾದರೂ ಸಾವನ್ನ ಗೆದ್ದರೆ ಪರ್ಮನೆಂಟಾಗಿ ಸಾವನ್ನ ಗೆಲ್ತೀರ, ಇಲ್ಲ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಇದೆ. ಮರದಲ್ಲಿ ಕೂತಂಥ ಅಮ್ಮ, ಆ ಅಮ್ಮ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ, ಕಾಪಾಡ್ತಾನೆ ಇರ್ತಾಳೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ನಿಮಗೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಶಿವನ ಪ್ರಾರ್ಥನೆನ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೋ ಒಂದು ಹೆಣ್ಣು ನಿಮ್ಮ ಜೀವನದಲ್ಲಿ ತೊಂದರೆನ ಮಾಡ್ತಿದ್ದಾರೆ. ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನಿಧಾನಕ್ಕೆ ನಿಮ್ಮ ಬಿಸ್ನೆಸ್ ಮುಂದುವರಿಯುತ್ತೆ, ಸರಿಯಾದ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಮುಂದುವರಿಯೋದಿಲ್ಲ. ಏನೂ ತಲೆ ಕೆಡಿಸ್ಕೊಳ್ಬೇಡಿ, ಟೈಮ್ ಪೀರಿಯಡ್ ಬಂದಾಗ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವರಮಹಾಲಕ್ಷ್ಮಿ ವ್ರತದಲ್ಲಿ ಒಂದಷ್ಟು ಕಣ್ಣೀರು ಹಾಕುವಂಥ ಸಾಧ್ಯತೆ ಇದೆ. ಕಣ್ಣೀರು ಹಾಕೋಕ್ಕೆ ಹೋಗಬೇಡಿ, ನಗ್ನಗ್ತಾ ಇರಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಮೆಜಿಷಿಯನ್ ಎನರ್ಜಿಯಿಂದ ನಿಮ್ಮ ಜೀವನದಲ್ಲಿ ತೊಂದರೆ ಆಗ್ತಾ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ತೊಂದರೆ ಆಗ್ತಾ ಇದೆ. ಜೆ ಲೆಟರ್, ಪಿ ಲೆಟರ್ ಮತ್ತು ಕೆ ಲೆಟರ್, ಇ ಲೆಟರ್, ಎಫ್ ಲೆಟರ್, ಎಮ್ ಲೆಟರ್, ಬಿ ಲೆಟರ್ ಸಮಸ್ಯೆನ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಬೇಕು, ರಕ್ಷಣೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಇರೋದ್ರಿಂದ ಅವರೆಲ್ಲರೂ ನಿಮಗೆ ಪ್ರೀತಿನ ಕೊಡ್ತಾರೆ, ರಕ್ಷಣೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿ, ಇಲ್ಲ ಕಾನೂನಾತ್ಮಕವಾಗಿ ಸೈಬರ್ ಕ್ರೈಮಿಗೆ ಕಾಲ್ ಮಾಡ್ತಿರೋ, ಎಲ್ಲಿ ಕಂಪ್ಲೇಂಟ್ ಕೊಡ್ತಿರೋ ಅದನ್ನು ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾನೆ, ಅವನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ. ಅವನು ಅಥವಾ ಅವಳು, ಆ್ಯಕ್ಚುಲಿ ಇಬ್ಬರು ಇದ್ದಾರೆ, ಸೊ ಇಬ್ಬರು ತೊಂದರೆ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಹೆಚ್ಚಿನ ಗಮನನ ವಹಿಸಿ. ಯಾರೋ ಒಬ್ಬರು ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿ ನಿಮಗೆ ಏನೋ ಒಂದು ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಸೊ ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿಗಳಿಂದ ಗಿಫ್ಟನ್ನ ಸ್ವೀಕಾರ ಮಾಡೋದು ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ನಿಮ್ಮನ್ನು ದೈಹಿಕವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿದರು. ಅವರು ಮತ್ತೆ ಪ್ರಯೋಗಗಳನ್ನ ಮಾಡಿಸಿದ್ದಾರೆ. ಅವರ ಬಗ್ಗೆ ನಿಮಗೆ ಹೆಚ್ಚಿನ ಗಮನ ಇರಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮರವಿಗೆ ನಾನಾ ಕಾರಣ ಇರಬಹುದು, ನೀವು ಮರ್ತೋಗೋದಕ್ಕೆ ನಾನಾ ಕಾರಣ ಇರಬಹುದು, ಆದರೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮನ್ನು ನೀವು ರಿಕವರಿ ಮಾಡಿಕೊಳ್ಬಹುದು ಅನ್ನುವಂಥದ್ದು ಇದೆ. ನಿಮ್ಮನ್ನು ನಂಬಿಕೊಂಡು ತುಂಬ ಜನ ಇದ್ದಾರೆ, ಅದನ್ನು ಮರಿಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಇರುವಿಕೆಯ ಅಗತ್ಯ ಬಹಳಷ್ಟು ಜನಕ್ಕೆ, ಸಮಾಜಕ್ಕೆ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಗಂಡು ಮಗು ಕಳೆದು ಹೋಗಿದ್ದು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಅನುಮಾನ ಬೇಡ ಅನ್ನುವಂಥದ್ದು ಇದೆ. ದುಷ್ಟರ ಕಣ್ಣು ನಿಮ್ಮ ಮೇಲಿದೆ, ವಿಲೈ ಎನರ್ಜಿ ಇದೆ, ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಪ್ರಾಣಿನ ಸಾಕ್ತೀರಾ ಅಂತ ಕೂಡ ಇದೆ. ಒಂಚೂರು ಆಗುಂತಕರು ಈ ತಿಂಗಳು 15ರ ಸಮಯದಲ್ಲಿ ಒಂಚೂರು ಪ್ರಯತ್ನನ ಪಡ್ತಿದ್ದಾರೆ ಸಮಸ್ಯೆ ಮಾಡೋದಕ್ಕೆ. ಅವರಿಗೆ ತಕ್ಕ ಪಾಠನ ಕಲಿಸ್ತಾರೆ ನಮ್ಮ ನಾಡ ರಕ್ಷಕರು ಅನ್ನುವಂಥದ್ದು ಇದೆ. ಅವರಿಗೆ ಅವ್ರ ಬಗ್ಗೆ ಮಾಹಿತಿ ಸಿಕ್ಕಿ ಎಲ್ಲರೂ ಸಿಕ್ಕಾಕೊಳ್ತಾರೆ
ಆ ಅವಘಡ ನಡೀತಿರೋ ಹಾಗೆ ತಡೀತಾರೆ ಅನ್ನುವಂಥದ್ದು ಕೂಡ ಇದೆ. ರಾಜಕೀಯವಾಗಿ ಒಂದಷ್ಟು ವಿಚಾರಗಳನ್ನ ಮಾಡಬೇಕು, ಬದಲಾವಣೆನ ಅಂದ್ಕೊಂಡಿರೋರಿಗೆ ಈ ತಿಂಗಳು ಕಳೆದ ಮೇಲೆ ಮಾಡ್ತಾರೆ. ಈ ತಿಂಗಳು ಅಷ್ಟೊಂದು ಅವರ ಫೇವರಲ್ಲಿ ಇರೋದಿಲ್ಲ, ಹಾಗಾಗಿ ಅದನ್ನು ಮುಂದೂಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಶಾಪಿಂಗ್ ಮಾಡೋದು ಕೂಡ ಸಾಧ್ಯತೆ ಇದೆ. ನಿಮ್ಮ ಓವರ್ ವೆಯ್ಟ್ ನಿಮಗೆ ಹೆಚ್ಚಿನ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಜಾರಿ ಬಿದ್ದು ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಒಬ್ಬರಿಗೊಬ್ಬರು ಅಂದರೆ ಎದುರು ಬದ್ರಿಗೆ ನೋಡ್ದಿರ ಬಂದು ಬಿದ್ದು ಒಂದು 4-5 ಜನ ಏನು ಬಿದ್ದು ಹೋಗ್ತಾರೆ ಆಕ್ಸಿಡೆಂಟ್ಲಿ ಅನ್ನುವಂಥ ರೀತಿಲಿ ಇದೆ. ಯಾವುದೋ ಒಂದು ಕಟ್ಟಡ ಕುಸಿತ ಆಗುತ್ತೆ, ಆ ಕಟ್ಟಡ ಕುಸಿದೋಗುತ್ತೆ ಹೆವಿ ವೆಯ್ಟಿಂದ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅದ್ರ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಯಾರು ಸಮಸ್ಯೆ ಮಾಡಿದ್ರು, ಯಾಕೆ ಸಮಸ್ಯೆ ಮಾಡಿದ್ರು, ಇದನ್ನೆಲ್ಲ ನೀವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಯಾರೋ ತಿಳ್ಕೊಂಡು ಏನು ಮಾಡಬೇಕು, ಬಿಡಿ ಎಲ್ಲ ಮುಗಿದೋಯ್ತಲ್ಲ ಜೀವನ ಅಂತ ಹೇಳ್ತಿದ್ದಾರೆ. ಸೊ ಜೀವನ ಮುಗಿದೋಗಿದ್ರು ಕೆಲವು ವಿಚಾರಕ್ಕೆ ನ್ಯಾಯ ಸಿಕ್ಕಿದ್ರೆ ನ್ಯಾಯಕ್ಕೆ ನ್ಯಾಯ ಸಿಕ್ಕಂಗೆ ಅಲ್ವಾ ಅಂತ ಯಾರೋ ಹೇಳ್ತಿದ್ದಾರೆ. ಎಸ್, ಫುಟ್ಬಾಲಲ್ಲಿ ನಿಮ್ಮ ಮಗು ಏನೋ ಒಂದು ಅವಾರ್ಡ್ ತರುವಂಥ ಸಾಧ್ಯತೆ ಇದೆ. ಸಂಗೀತ ಅಭ್ಯಾಸ ಮಾಡುವಂಥ ಸಾಧ್ಯತೆ ಇದೆ. ಯಾರೋ ಪ್ರೆಗ್ನೆನ್ಸಿ ನ್ಯೂಸ್ ಕೇಳಿ ಕೆಲವರು ಖುಷಿ ಪಡ್ತಾರೆ, ಕೆಲವರು ದುಃಖ ಪಡ್ತಾರೆ. ಆ ಥರದ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು 2, 3, 4 ಜನ ಒಂದಾಗಿ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ತುಂಬ ನಿದ್ದೆ ಮಾಡುವಂಥ ಒಂದು ದುರಭ್ಯಾಸಕ್ಕೆ ಏನೋ ಒಂದು ಔಷಧಿನ ಕಂಡಿಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಒಬ್ಬರು ತಮ್ಮ ಪ್ರಾಣ ಪಕ್ಷಿ ಯಾರು ಹೋಗ್ತಾ ಅಥವಾ ಒಂದು ಸೀರಿಯಸ್ ಕಂಡೀಷನ್ನಲ್ಲಿರೋರನ್ನ ನೋಡಿಬಿಟ್ಟು ನೀವು ಒಂದಷ್ಟು ಸಹಾಯ ಮಾಡ್ತೀರಾ, ಇದರಿಂದ ನಿಮಗೆ ಹೆಚ್ಚಿನ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಚಿಕನ್ ಫಾರ್ಮ್ ಅಥವಾ ಕೋಳಿ ಫಾರಮು ಅಥವಾ ಬಾತುಕೋಳಿದು ಸಮಥಿಂಗ್ ಏನೋ ಆ ಥರದ್ದು ಫಾರ್ಮ್ ಶುರು ಮಾಡ್ತೀರಾ, ಫಾರ್ಮ್ ಹೌಸ್ ಅಂತ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಸುದ್ದಿಗಳನ್ನ ಯಾರು ಸೀಕ್ರೆಟಾಗಿ ವಾಚ್ ಮಾಡ್ತಿದ್ದಾರೆ ಅಥವಾ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಯಾರ್ಯಾರು ಯಾವ್ಯಾವ ರೀತಿ ಪ್ರಯತ್ನ ಪಟ್ಟಿದ್ದಾರೆ ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಿಹಿ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ವಿದ್ಯೆನ, ನಿಮ್ಮ ರಹಸ್ಯನ ತಿಳ್ಕೊಂಡು ಒಂದಷ್ಟು ಸಮಸ್ಯೆ ಮಾಡ್ತಿದ್ದಾರೆ. ನಿಮ್ಮ ರಕ್ಷೆಗೆ ಒಂದಷ್ಟು ರಕ್ಷೆಯ ಅಗತ್ಯ ಇದೆ, ರಕ್ಷೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದೇವಿಯ ಆರಾಧನೆಗೆ ಅಡ್ಡಿಪಡಿಸಿರೋರಿಗೆ, ಶಿವನ ಆರಾಧನೆಗೆ ಅಡ್ಡಿ ಯಾರು ಪಡಿಸಿದ್ರೋ ಅವರು ಕ್ಷಮೆ ಕೇಳ್ತಾರೆ ಶಿವನಲ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದು ಟ್ರೋಫಿ ಕೂಡ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಮಂಡಿಯೂರಿ ಪ್ರಪೋಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಹೆದರ್ಕೊಂಡು ಇನ್ನೊಬ್ಬರು ಕೈಲಿ ಪ್ರಪೋಸ್ ಮಾಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಹೊಟ್ಟೆನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮಗೆ ಏನೋ ಗಿಫ್ಟ್ ಕೊಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೆಲವು ಮುಂದಕ್ಕೆ ಹೋಗುತ್ತೆ, ಕೆಲವು ಈ ತಿಂಗಳಲ್ಲಿ ಆಗುತ್ತೆ, ಕೆಲವು ಬರೋ ತಿಂಗಳಿಗೆ ಅದು ಪೋಸ್ಟ್ಪೋನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪಾಪು ಮೇಲೆ ಪಾಪು ಬಿದ್ದು ಏನೋ ಸಮಸ್ಯೆ ಮಾಡ್ಕೊಳ್ತೈತೆ. ಮಕ್ಕಳು ಆಟ ಆಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಯಾರ್ದೋ ಹೊಟ್ಟೆಲಿ ಟ್ವಿನ್ಸ್ ಪಾಪು ಅಲ್ಲ 3 ಪಾಪು ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ 3, 4 ಪಾಪು ಕಾಣಿಸ್ತಾ ಇದೆ. ಒಬ್ಬರಲ್ಲಿ 4, ಒಬ್ಬರಲ್ಲಿ 3 ಪಾಪು ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕೈ ಆಗಾಗ ಸುಟ್ಟು ಹೋಗ್ತಾ ಇದೆ, ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ಕೈಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬ ಬಿಸಿ ಇದೆ, ಅದು ಹಿಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ,
ಸೊ ಯಾರೋ ಏನೋ ಅಪರಾಧ ಮಾಡಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಕ್ಷಿ ನಿಮಗೆ ಆಶೀರ್ವಾದ ಮಾಡೋದಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಪಕ್ಷಿ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡೋಕ್ಕೆ ಬರುತ್ತೆ, ಬ್ಲೆಸ್ಸಿಂಗ್ಸ್ ಕೊಟ್ಟು ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀರಾ, ಅಲ್ಲಿಗೆ ಹೋಗಿ ಬಂದಮೇಲೆ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗುತ್ತೆ ಅನ್ನುವಂಥದ್ದು ಇದೆ. ಬಟ್ ಯೋಚನೆ ಮಾಡಬೇಡಿ, ಅಲ್ಲಿಗೆ ಹೋಗಿ ಬಂದಮೇಲೆ ನಿಮ್ಮ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ನಿಮ್ಮ ಮೈಯಲ್ಲಿ, ನಿಮ್ಮ ಮನೇಲಿ ಇದ್ದಂಥ ನೆಗೆಟಿವಿಟಿ ದೂರ ಆಗುತ್ತೆ. ದೂರ ಆಗಿದ್ದಂಥ ಕಾರಣಕ್ಕೆ ನಿಮಗೆ ಹುಷಾರು ತಪ್ಪುತ್ತೆ. ಬಟ್ ನಥಿಂಗ್ ಟು ವರಿ. ಒಂದು ಸ್ವಲ್ಪ ಹೊತ್ತಿರ್ಬೋದತ್ತು ಅಥವಾ ಸ್ವಲ್ಪ ಸಮಯ ಇರಬಹುದು ಅಷ್ಟೇ. ಅದಾದಮೇಲೆ ನಿಮ್ಮ ಆರೋಗ್ಯ ಸಮಸ್ಥಿತಿಗೆ ಬರುತ್ತೆ. ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ರಾತ್ರಿ ಮಲಗುವಂಥ ಸ್ಥಳ ಅಥವಾ ಬೆಡ್ ಏನಿದೆ ಅದನ್ನು ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ, ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಸಿಗುವಂಥ ಸಾಧ್ಯತೆ ಇದೆ, ಪಾಪು ಬರುವಂಥ ಸಾಧ್ಯತೆ ಇದೆ, ಹೊಸ ಕಾರ್ ತಗೊಳ್ಳುವಂಥ ಸಾಧ್ಯತೆ ಇದೆ, ಲಿಫ್ಟ್ ಅಳವಡಿಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ, ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಒಂಚೂರು ಏರುಪೇರು, ಜೊತೆಗೆ ಯಾರು ಸ್ಪಿರಿಚುವಲಿಟಿಲಿ ಇದ್ದೀರಾ ಅವರಿಗೆ ಒಂಚೂರು ಸ್ವಲ್ಪ ಹೆಚ್ಚಿನ ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಎನರ್ಜಿ ಅಪ್ಡೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮನ್ನು ಇಲ್ಲ ಅನಿಸುವಂಥ ಪ್ರಯತ್ನಗಳು ತುಂಬ ಜೋರಾಗೇ ಇದೆ. ಹಾಗಾಗಿ ನಿಮಗೆ ರಕ್ಷೆ ಕೂಡ ಜೋರಾಗೇ ಇದೆ. ಸ್ವಲ್ಪ ನೋಡಿಕೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ. ಈ ವ್ಯಕ್ತಿ ಯಾರಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಂದು ಸ್ವಲ್ಪ ಲಾಂಗ್ ಹೇರ್ ಇಟ್ಕೊಂಡು, ಅವರು ಮೇಲ ಫೀಮೇಲ ಅಂತ ಗೊತ್ತಾಗ್ತಿಲ್ಲ. ಸಮಥಿಂಗ್ ಯಾರೋ ನಿಮಗೆ ಲವ್ ಮ್ಯಾರೇಜ್ ಪ್ರಪೋಸಲ್ ಕೊಡಬಹುದು. ಕೆಲವರು ಆದಿಯೋಗಿ ನೋಡೋಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ವಿಶೇಷವಾಗಿ ನಿಮಗೆ ಪ್ರಪೋಸಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಚೆನ್ನಾಗಿ ಹಬ್ಬ ಆಚರಿಸಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.